ಕರ್ನಾಟಕದ ಕರಾವಳಿ ಅಂದ್ರೆ ಸಾಕು, ಅಲ್ಲಿ ನೀರಿಗೆ ಏನು ಸಮಸ್ಯೆ ಇರೋದಿಲ್ಲ. ವರ್ಷ ಪೂರ್ತಿ ಬೇಕಾದಷ್ಟು ನೀರು ಸಿಗ್ತಾ ಇರುತ್ತೆ. ಮಳೆ ಧಾರಾಳವಾಗಿ ಬರೋದ್ರಿಂದಾಗಿ ಕರಾವಳಿ ಮಂದಿಗೇನು ನೀರಿಗೆ ತಲೆ ಬಿಸಿ ಇರೋದಿಲ್ಲ ಅನ್ನುವಂತಹ ಮಾತು ರಾಜ್ಯದಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುತ್ತೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವೆಲ್ಲವೂ ಕೂಡ ಬದಲಾಗಿ ಹೋಗ್ತಾ ಇದೆ. ಕರಾವಳಿಗೂ ಕರ್ನಾಟಕದ ಉತ್ತರ ಭಾಗಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. 2 ಹೊತ್ತು ಯಾಕೆ 3 ಹೊತ್ತು ಬೇಕಾದರೂ ಬಿಂದಾಸ್ ಆಗಿ ಸ್ನಾನ ಮಾಡ್ತಾ ಇದ್ದಂತಹ ದಕ್ಷಿಣ ಕನ್ನಡದ ಜನ ಈಗ ಒಂದು ಚೊಂಬು ನೀರು ತಲೆಗೆ ಸುರಿಯೋದಿಗೂ ಕೂಡ ಯೋಚನೆ ಮಾಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇಷ್ಟೊತ್ತಿಗಾಗಲೇ ಧಾರಾಕಾರ ಮಳೆ ಆಗಬೇಕಾಗಿತ್ತಾದರೂ ಕೂಡ ಜನರು ಮುಂಗಾರಿಗಾಗಿ ಬಿರು ಬಿಸಿಲಿನಲ್ಲಿ ಆಗಸ ನೋಡ್ತಾ ಬಾಕಿಯಾಗಿದ್ದಾರೆ. ಕರಾವಳಿಯಲ್ಲಿ ಈಗ ಅಕ್ಷರಶಃ ಜಲಕ್ಷಾಮವೇ ಎದುರಾಗಿದೆ. ಇದುವೇ ಇವತ್ತಿನ ಅತಿ ದೊಡ್ಡ ಸುದ್ದಿಯಾಗಿದ್ದು, ಅಷ್ಟಕ್ಕೂ ಕರಾವಳಿ ಭಾಗದಲ್ಲಿ ಏನಾಗ್ತಾ ಇದೆ, ನೀರಿಗೆ ತತ್ವಾರ ಎದುರಾಗಿರುವಂಥದ್ದು ಯಾವ ಕಾರಣಕ್ಕಾಗಿ, ಪರಿಸ್ಥಿತಿ ವಿಕೋಪಕ್ಕೆ ತಲುಪೋದಕ್ಕೆ ಕಾರಣ ಏನು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡೋದಕ್ಕೆ ಶುರು ಮಾಡಿದ್ದೀರಿ ಸುದ್ದಿಯಾನದ ನ್ಯೂಸ್ ಶೋ. ನಾನು ಹರಿಪ್ರಸಾದ್. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ದಯವಿಟ್ಟು ಮರಿಬೇಡಿ. ಕರಾವಳಿಗೂ ಇಂಥದ್ದೊಂದು ದಿನ ಬರುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಜಲಕ್ಷಾಮ ಅನ್ನೋ ಪದವನ್ನ ಕರಾವಳಿ ಜನತೆ ಕೇಳಿಸಿಕೊಂಡಿದ್ದು ಬಿಟ್ಟರೆ ಯಾವತ್ತೂ ಅನುಭವಿಸಿರುವಂಥದ್ದು ಕಡಿಮೆ. ಆದ್ರೀಗ ಕರಾವಳಿಗರಿಗೂ ಬರಗಾಲದ ಬಿಸಿ ಮುಟ್ಟಿದೆ. ಯಾಕಂದ್ರೆ ಜೂನ್ ಬಂದರೂ ಕರಾವಳಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಮಂಗಳೂರು ಭಾಗದಲ್ಲಿ ಮಳೆಯ ಹನಿ ಕೂಡ ಬಿದ್ದಿಲ್ಲ. ಏಪ್ರಿಲ್ ಮೇ ತಿಂಗಳಿನಂತೆ ಇನ್ನೂ ಕೂಡ ಭೂಮಿ ಬಣಬಣ ಅಂತ ಬಿಸಿ ಇರ್ತಾ ಇದೆ. ಬಿರು ಬಿಸಿಲಿಗೆ ದಕ್ಷಿಣ ಕನ್ನಡ ಒಣಗಿ ಹೋಗ್ತಾ ಇದೆ. ಮನೆಯಿಂದ ಹೊರ ಕಾಲಿಟ್ರೆ ಸಾಕು ಮೈ ಸುಡುವ ಬಿಸಿಲಿನಿಂದ ಬೆವರಲ್ಲೇ ಸ್ನಾನ ಆಗ್ತಾ ಇದೆ. ಇಷ್ಟು ಸಾಲದ್ದಕ್ಕೆ ಈಗ ನೀರಿಗೂ ಹಾಹಾಕಾರ ಎದುರಾಗಿದೆ. ಬಯಲು ಸೀಮೆಯ ಜನರನ್ನ ಕಾಡ್ತಾ ಇದ್ದಂತಹ ಬರಗಾಲ ಈಗ ಕರಾವಳಿಗರ ಗಂಟಲು ಒಣಗಿಸ್ತಾ ಇದೆ. ಬಾಯಾರಿಕೆ ಬೇಕಾ ಅಂತ ಕೇಳೋದೇ ಬೇಡ. ಒಂದು ಹಂಡೆ ನೀರಿಟ್ಟರು ಗಳಗಳನೆ ಕುಡಿದು ಹೊಟ್ಟೆ ತಂಪಾದ್ರೆ ಸಾಕಪ್ಪ ಎಂಬಂತಾಗಿದೆ. ದಕ್ಷಿಣ ಕನ್ನಡದಲ್ಲಿ ನೀರಿನ ಕೊರತೆ ಅನ್ನೋದು ಯಾವ ಮಟ್ಟಿಗೆ ತಲುಪಿದೆ ಅನ್ನೋದಕ್ಕೆ ಕರಾವಳಿ ಭಾಗದಲ್ಲಿ ಆಗಿರುವಂತಹ ಕೆಲ ಬೆಳವಣಿಗೆಗಳೇ ಜ್ವಲಂತ ಸಾಕ್ಷಿಯಾಗಿವೆ ನೋಡಿ. ಹಾಗಾದ್ರೆ ಹೇಗಿದೆ ಸದ್ಯ ಮಂಗಳೂರಿನ ಪರಿಸ್ಥಿತಿ, ದಕ್ಷಿಣ ಕನ್ನಡದ ಪರಿಸ್ಥಿತಿ, ಕರಾವಳಿಯ ಪರಿಸ್ಥಿತಿ ಅನ್ನೋದನ್ನ ನಿಮಗೆ ವಿವರಿಸ್ತೀನಿ. ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣ ವಲಯದ ಶಾಲೆಗಳಿಗೆ ನೀರಿನ ಸಮಸ್ಯೆ ಎದುರಾಗಿದೆ. ಕೆಲ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಮಕ್ಕಳಿಗೆ ರಜೆ ಘೋಷಣೆ ಮಾಡಿಬಿಟ್ಟಿವೆ. ಮಂಗಳೂರಿನಲ್ಲಿ ಕೆಲ ಶಾಲೆಗಳನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಕೆಲ ಶಿಕ್ಷಣ ಸಂಸ್ಥೆಗಳಲ್ಲಿ ಅರ್ಧ ದಿನ ಮಾತ್ರ ತರಗತಿಯನ್ನು ನಡೆಸಲಾಗ್ತಾ ಇದೆ. ಕೆಲವು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕವಾಗಿ ಈಗ ಪಾಠ ಹೇಳಲಾಗ್ತಾ ಇದೆ. ಮೂಲ್ಕಿಯ 3 ಶಾಲೆಗಳಿಗೆ ವಾರಕ್ಕೆ 1 ಬಾರಿ ಮಾತ್ರ ನೀರು ಪೂರೈಕೆ ಆಗ್ತಾ ಇದೆ. ವಿಟ್ಲದ 1 ಶಾಲೆಗೆ ವಾರಕ್ಕೆ 1 ಬಾರಿ ಮಾತ್ರ ನೀರು ಸಿಗ್ತಾ ಇದೆ. ವಿವಿಧ ಶಿಕ್ಷಣ ಸಂಸ್ಥೆಗಳ ಹಾಸ್ಟೆಲ್ಗಳಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಪ್ರತಿದಿನ 10 ಟ್ಯಾಂಕರ್ಗಳ ಮೂಲಕವಾಗಿ ನೀರು ಸರಬರಾಜು ಮಾಡಿ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದೆ ಮಂಗಳೂರಿನ ಒಂದು ದೊಡ್ಡ ವಿದ್ಯಾಸಂಸ್ಥೆ. ಅಷ್ಟಕ್ಕೂ ದಕ್ಷಿಣ ಕನ್ನಡ ಭಾಗದಲ್ಲಿ ಈ ಪರಿ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿರೋದು ಹೇಗೆ, ನೀರಿನ ಸಮಸ್ಯೆ ಉಂಟಾಗೋದಕ್ಕೆ ಅಸಲಿ ಕಾರಣಗಳು ಏನೇನು, ಇದಕ್ಕೆ ಯಾರು ಹೊಣೆ, ಇವೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ವಿವರವನ್ನು ನಾನು ನಿಮಗೆ ನೀಡ್ತೀನಿ. ಕರಾವಳಿಯಲ್ಲಿ ಯಾಕೆ ಜಲಕ್ಷಾಮ ಎದುರಾಗಿದೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ, ಇಲ್ಲಿನ ಜೀವ ನದಿಗಳಾಗಿರುವಂತಹ ನೇತ್ರಾವತಿ, ನಂದಿನಿ, ಕುಮಾರಧಾರಾ ನದಿಗಳು ಈಗ ಬತ್ತಿ ಹೋಗ್ತಾ ಇವೆ. ಪ್ರಮುಖ ನದಿಗಳಲ್ಲಿ ನೀರಿನ ಹರಿವು ತೀರಾ ಕಡಿಮೆ ಆಗ್ತಾ ಇದೆ. ತುಂಬೆ ಡ್ಯಾಂನಿಂದ ಮಂಗಳೂರು ನಗರಕ್ಕೆ ನೀರು ಪೂರೈಕೆಯಾಗುತ್ತೆ. ತುಂಬೆ ಡ್ಯಾಂನಲ್ಲೂ ಕೂಡ ನೀರಿನ ಪ್ರಮಾಣ ವಿಪರೀತವಾಗಿ ಇಳಿಮುಖವಾಗಿದೆ. ತುಂಬೆ ಡ್ಯಾಂನಲ್ಲಿ 5.8 ಮೀಟರ್ಗಿಂತಲೂ ಕಡಿಮೆ ನೀರು ಸದ್ಯ ಸಂಗ್ರಹವಾಗಿದೆ. ಕರಾವಳಿಯ ಸಣ್ಣ ಪುಟ್ಟ ಡ್ಯಾಂಗಳಲ್ಲೂ ಕೂಡ ನೀರು ಬತ್ತಿ ಹೋಗ್ತಾ ಇದೆ. ಎತ್ತಿನ ಹೊಳೆ ಯೋಜನೆಯಿಂದ ಕರಾವಳಿ ಭಾಗಕ್ಕೆ ಹೊಡೆತ ಬಿದ್ದಿದೆ. ಮುಂಗಾರು ವಿಳಂಬದಿಂದ ಈ ಬಾರಿ ಹೆಚ್ಚಿದೆ ನೀರಿನ ಸಮಸ್ಯೆ. ಅಭಿವೃದ್ಧಿ ಹೆಸರಲ್ಲಿ ಹೆಚ್ಚುತ್ತಾ ಇರುವಂತಹ ಪ್ರಾಕೃತಿಕ ಸಂಪತ್ತಿನ ನಾಶವೂ ಕೂಡ ಇದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ. ಕರಾವಳಿ ಭಾಗದಲ್ಲಿ ವ್ಯಾಪಕವಾಗಿ ಮರಗಳನ್ನು ಕಡಿಲಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿ ಅಂತರ್ಜಲದ ಮಟ್ಟ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನು ನೀರಿನ ಸಮಸ್ಯೆ ನೀಗಿಸುವುದಕ್ಕೆ ಮಂಗಳೂರು ನಗರ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೋರ್ವೆಲ್ಗಳನ್ನು ಈಗ ಕೊರೆಯಲಾಗ್ತಾ ಇದೆ. ಶಾಲೆ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳು ತಮ್ಮದೇ ನೀರಿನ ಬಾಟಲ್ಗಳನ್ನು ಹಿಡ್ಕೊಂಡು ಬರಬೇಕು ಅನ್ನುವಂತಹ ನಿಯಮವನ್ನು ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 40,000 ಲೀಟರ್ನಷ್ಟು ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಇಂತಹ ತುರ್ತು ಸಂದರ್ಭಗಳಲ್ಲಿ ಇದೇ ನೀರನ್ನು ವಿದ್ಯಾರ್ಥಿಗಳು ಬಳಸಬಹುದಾಗಿದೆ. ಇನ್ನು ಕೆಲ ಶಾಲೆ ಮನೆಗಳಲ್ಲಿ ಮಳೆ ನೀರನ್ನು ನೇರವಾಗಿ ಬೋರ್ವೆಲ್ಗಳಿಗೆ ಕನೆಕ್ಟ್ ಮಾಡಿ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ತಾ ಇದ್ದಾರೆ. ಆದರೆ ಈ ರೀತಿಯಾಗಿ ಬೋರ್ವೆಲ್ ಎಲ್ಲ ರೀಚಾರ್ಜ್ ಮಾಡಬೇಕು ಅಂದರೆ ಅದು ಮಳೆ ಬಂದಾಗ ಮಾತ್ರ ಆಗುವಂಥದ್ದು. ಇಂಥ ವಿಧಾನಗಳನ್ನು ಕರಾವಳಿ ಭಾಗದಲ್ಲಿ ಹೆಚ್ಚು ಅನುಷ್ಠಾನಗೊಳಿಸುವಂಥ ಅವಶ್ಯಕತೆ ಈಗ ಹಿಂದಿಗಿಂತ ಹೆಚ್ಚಾಗ್ತಾ ಇದೆ.
ದಕ್ಷಿಣ ಕನ್ನಡ ಭಾಗ ಸೇರಿದಂತೆ ಕರಾವಳಿಯಲ್ಲಿ ಎಷ್ಟೇ ಮಳೆ ಬಿದ್ದರೂ ಅಲ್ಲಿನ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಗುಣ ಇಲ್ಲ. ಮಳೆ ಬಂದಾಗ ನೀರು ಎಷ್ಟು ಬೀಳುತ್ತೋ ಅಷ್ಟೇ ವೇಗವಾಗಿ ಆ ನೀರು ಹರಿದು ಹೋಗುತ್ತೆ. ಹೀಗಾಗಿ ನೀರಿನ ಸಂಗ್ರಹ ಮತ್ತು ಇಂಗಿಸುವ ಕಾರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲೇಬೇಕಾಗಿದೆ. ಇಲ್ಲವಾದಲ್ಲಿ ಈ ನೀರಿನ ಸಮಸ್ಯೆ ವರ್ಷದಿಂದ ವರ್ಷಕ್ಕೆ ಇನ್ನಷ್ಟು ಹೆಚ್ಚಾಗುವುದರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ. ಚುನಾವಣೆಯ ವೇಳೆ ನೀಡಿದಂತಹ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಆದರೆ ಗೃಹಜ್ಯೋತಿ ಯೋಜನೆ ಬಗ್ಗೆ ಜನರಿಗೆ ಇರುವಂತಹ ಗೊಂದಲಗಳು ಮಾತ್ರ ಕಡಿಮೆಯಾಗಿಲ್ಲ. ಬಾಡಿಗೆದಾರರಿಗೆ 200 ಯೂನಿಟ್ ವಿದ್ಯುತ್ ಫ್ರೀ ಕೊಡ್ತಾರಾ? ಯಾವೆಲ್ಲ ದಾಖಲೆಗಳನ್ನು ಸಲ್ಲಿಸಬೇಕು? ವಾಣಿಜ್ಯ ಬಳಕೆದಾರರ ಕತೆ ಏನು? ಹೀಗೆ ಸಾಲು ಸಾಲು ಪ್ರಶ್ನೆಗಳಿದ್ವು. ಈ ಎಲ್ಲ ಗೊಂದಲಗಳಿಗೆ ಇಂಧನ ಸಚಿವ ಕೆಜೆ ಜಾರ್ಜ್ ತೆರೆ ಎಳೆದಿದ್ದಾರೆ. ಜೂನ್ 15ರಿಂದ ಯೋಜನೆ ಜಾರಿಯಾಗಲಿದ್ದು, ಗ್ರಾಹಕರು ಸರಾಸರಿ ಬಿಲ್ಗಿಂತ ಹೆಚ್ಚು ಬಳಕೆ ಮಾಡಿದರೆ ಹೆಚ್ಚುವರಿ ಬಳಕೆಗೆ ಬಿಲ್ ಕಟ್ಟಬೇಕಿದೆ. ರಾಜ್ಯದಲ್ಲಿ ಒಟ್ಟು 2.16 ಕೋಟಿ ಗ್ರಾಹಕರು ಇದ್ದು, ಈ ಪೈಕಿ 200 ಯೂನಿಟ್ಗಿಂತ ಕಡಿಮೆ ಬಳಕೆ ಮಾಡುವಂತಹ ಗ್ರಾಹಕರು 2.14 ಕೋಟಿ ಇದ್ದಾರೆ. ಈ ಗ್ರಾಹಕರು ಸರಾಸರಿ 53 ಯೂನಿಟ್ ವಿದ್ಯುತ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. 2 ಲಕ್ಷ ಜನರು 200 ಯೂನಿಟ್ಗಿಂತ ಹೆಚ್ಚು ವಿದ್ಯುತ್ ಅನ್ನ ಬಳಕೆ ಮಾಡ್ತಾರೆ ಅಂತ ತಿಳಿಸಿದ್ದಾರೆ. ಅಷ್ಟಕ್ಕೂ 200 ಯೂನಿಟ್ ಫ್ರೀ ವಿದ್ಯುತ್ ಪಡೆಯೋದು ಹೇಗೆ, ಅದಕ್ಕಾಗಿ ನೋಂದಣಿ ಮಾಡುವಂಥದ್ದು ಹೇಗೆ ಅನ್ನೋದನ್ನ ಈಗ ನಾನು ನಿಮಗೆ ವಿವರಿಸ್ತೀನಿ. ಇಲ್ಲಿ ಬಹಳ ಮುಖ್ಯವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಸೇವಾ ಸಿಂಧುವಿನಲ್ಲಿ ಪ್ರತ್ಯೇಕ ಪೋರ್ಟಲ್ ಇದಕ್ಕಾಗಿ ಲಭ್ಯವಿದೆ. ಇಷ್ಟೇ ಅಲ್ಲದೆ ಗೃಹಜ್ಯೋತಿಗಾಗಿ ಸರ್ಕಾರ ಒಂದು ಪ್ರತ್ಯೇಕ ಆಪ್ ಅನ್ನು ಕೂಡ ಈಗ ರೆಡಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಮುಂದೆ ನೀವು ಅಪ್ಲೋಡ್ ಮಾಡ್ಕೊಳ್ಬಹುದು. ಸ್ವಂತ ಮನೆ ಇರಲಿ, ಬಾಡಿಗೆ ಮನೆಯೇ ಇರಲಿ, ಎಲ್ಲರೂ ಕೂಡ ಕಡ್ಡಾಯವಾಗಿ ಒಂದು ಕರಾರು ಪತ್ರವನ್ನ ಅದರಲ್ಲಿ ನೀಡಲೇಬೇಕು, ಅದನ್ನು ಅಪ್ಲೋಡ್ ಮಾಡಲೇಬೇಕು. ಬಾಡಿಗೆದಾರರು ಅಗ್ರಿಮೆಂಟ್ ಲೆಟರ್ ಮತ್ತು ಆಧಾರ್ ಕಾರ್ಡ್ ಅನ್ನ, ವಿದ್ಯುತ್ ಮೀಟರ್ನ ID ನಂಬರ್ ಇರುವಂತಹ ಬಿಲ್ ಅನ್ನ ಸಲ್ಲಿಕೆ ಮಾಡಿ, ಆಧಾರ್ ಮತ್ತು RR ನಂಬರ್ಗಳನ್ನ ಉಲ್ಲೇಖ ಮಾಡಿ ಅವುಗಳನ್ನ ಲಿಂಕ್ ಮಾಡಬೇಕು. ಬೋಗಸ್ ಅಂತ ಒಂದು ವೇಳೆ ಗೊತ್ತಾದ್ರೆ ಉಚಿತ ವಿದ್ಯುತ್ ಕ್ಯಾನ್ಸಲ್ ಆಗುತ್ತೆ. ಶಾಲೆಗಳು ಈಗಷ್ಟೇ ಶುರುವಾಗಿವೆ. ಮಕ್ಕಳಿಗೆ ಪಠ್ಯಪುಸ್ತಕಗಳನ್ನು ಕೂಡ ವಿತರಣೆ ಮಾಡಿಯಾಗಿದೆ. ಆದರೆ ಈಗ ಪಠ್ಯಪುಸ್ತಕ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದ್ದು, ತಾತ್ಕಾಲಿಕ ಸಮಿತಿಯನ್ನು ರಚನೆ ಮಾಡಿ ಲೋಪದೋಷಗಳನ್ನು ಸರಿಪಡಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಬಿಜೆಪಿ ಸರ್ಕಾರದ ಆಡಳಿತದ ಅವಧಿಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆಯಾಗಿದ್ದು, ಪ್ರಮುಖ ಲೇಖಕರ ಪಠ್ಯಗಳನ್ನು ಪಠ್ಯಕ್ರಮದಿಂದ ಕೈಬಿಡೋದಿಕ್ಕೆ ಆಗಿನ ಸರ್ಕಾರ ಮುಂದಾಗಿತ್ತು ಅನ್ನುವಂಥ ಆರೋಪ ಆಯಿತು. ಈ ಕುರಿತಂತೆ ಸಿಎಂ ಸಿದ್ದರಾಮಯ್ಯ, ಪ್ರಾಥಮಿಕ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಹಿರಿಯ ಸಾಹಿತಿ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಶಿಕ್ಷಣ ತಜ್ಞ ಡಾಕ್ಟರ್ ನಿರಂಜನಾರಾಧ್ಯ ಅವರ ಜೊತೆಗೆ ಪಠ್ಯ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ಸುದೀರ್ಘ ಸಮಾಲೋಚನೆಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ RSS ಸಂಸ್ಥಾಪಕ ಕೇಶವ ಬಲಿರಾಮ್ ಹೆಡ್ಗೇವಾರ್ ಕುರಿತ ಪಾಠ, ಚಕ್ರವರ್ತಿ ಸೂಲಿಬೆಲೆ ಹಾಗೂ ವಿದ್ವಾಂಸರಾದ ಬನ್ನಂಜೆ ಗೋವಿಂದಾಚಾರ್ಯ ಅವರ ಪಠ್ಯಗಳು ಸೇರಿದಂತೆ ಹಲವು ಪಠ್ಯಗಳನ್ನು ಪರಿಷ್ಕರಣೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಈಗ ನಿರ್ಧರಿಸಿದೆ. ಸರ್ಕಾರದ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರವಾಗಿ ಮಾಜಿ ಸಚಿವ ಸುನೀಲ್ ಕುಮಾರ್ ಟ್ವೀಟ್ ಮೂಲಕವಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲೆಗಳಿಗೆ ಪಠ್ಯಪುಸ್ತಕ ಪೂರೈಕೆಯಾದ ನಂತರ ಪರಿಷ್ಕರಣೆಯ ಹಠ ಏಕೆ? ಅಧಿಕಾರಿಗಳಿಂದ ಮಾಹಿತಿ ಪಡೆಯೋದಕ್ಕಾದರೂ ಅವಕಾಶ ಕೊಡಿ. ಸಿದ್ದರಾಮಯ್ಯನವರೇ, ನಿಮಗೆ ಶ್ರೇಷ್ಠ ಭಾರತೀಯ ಚಿತ್ರಗಳು, ನಿಜವಾದ ಆದರ್ಶ ಪುರುಷ ಯಾರಾಗಬೇಕು ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮತ್ತೊಂದೆಡೆ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಪಠ್ಯ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ತಿರಸ್ಕರಿಸಿದ್ದಾರೆ. ಮುಳುಗುತ್ತಿದ್ದವನಿಗೆ ಹುಲ್ಲು ಕಡಿಯೂ ಕೂಡ ಆಸರೆ ಅಂತಾರಲ್ಲ, ಹಾಗೆ ಸಾಲು ಸಾಲು ಸೋಲಿಂದ ಕಂಗೆಟ್ಟಿದ್ದ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದ ಗೆಲುವು ಬೂಸ್ಟರ್ ಡೋಸ್ ನೀಡಿದಂತಾಗಿತ್ತು. ಇದೇ ಗೆಲುವನ್ನು ಅಸ್ತ್ರವಾಗಿ ಬಳಸಿಕೊಂಡು ಬೇರೆ ರಾಜ್ಯಗಳ ವಿಧಾನಸಭಾ ಚುನಾವಣೆ ಎದುರಿಸುವುದಕ್ಕೆ ಪ್ಲಾನ್ ಕೂಡ ರೆಡಿ ಆಗ್ತಾ ಇದೆ. ಆದರೆ ರಾಜಸ್ಥಾನ ಕಾಂಗ್ರೆಸ್ನಲ್ಲಿನ ಬೆಳವಣಿಗೆಯಿಂದ ಪಕ್ಷ ಮತ್ತೆ ಬಿರುಗಾಳಿಗೆ ಸಿಲುಕುವಂತಹ ಆತಂಕ ಎದುರಾಗಿದೆ. 5 ವರ್ಷಗಳಿಂದ ಹಾರ್ತಾ ಇದ್ದ ಕಾಂಗ್ರೆಸ್ ವಿಮಾನವನ್ನ ಪೈಲಟ್ ಪತನಗೊಳಿಸ್ತಾರಾ ಅನ್ನುವಂತಹ ಅನುಮಾನ ಈಗ ಎದ್ದಿದೆ. ಸಿಎಂ ಅಶೋಕ್ ಗೆಹ್ಲೋಟ್ ಹಾಗೂ ಸಚಿನ್ ಪೈಲಟ್ ನಡುವಿನ ಕದನ ಈಗ ಹೊಸ ಪಾರ್ಟಿ ಸ್ಥಾಪನೆಗೆ ನಾಂದಿಯಾದರೂ ಕೂಡ ಅಚ್ಚರಿಯಿಲ್ಲ. ಇದೇ ವರ್ಷ ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಮೊದಲೇ ಸಿಎಂ ಕುರ್ಚಿ ಸಿಗದ ಸಿಟ್ಟಿನಲ್ಲಿರುವಂತಹ ಸಚಿನ್ ಪೈಲಟ್ ಕಾಂಗ್ರೆಸ್ನಿಂದ ಹೊರಬಂದು ತಮ್ಮದೇ ಆದ ಹೊಸ ಪಕ್ಷ ಸ್ಥಾಪಿಸುವ ಸಾಧ್ಯತೆ ದಟ್ಟವಾಗಿದೆ. ಜೂನ್ 11ರಂದು ಸಚಿನ್ ಪೈಲಟ್ ಅವರ ತಂದೆ ರಾಜೇಶ್ ಪೈಲಟ್ ಅವರ ಪುಣ್ಯಸ್ಮರಣೆ. ಆ ದಿನವೇ ಸಚಿನ್ ಪೈಲಟ್ ತಮ್ಮ ಹೊಸ ಪಕ್ಷವನ್ನು ಘೋಷಿಸುವ ಸಾಧ್ಯತೆ ಇದೆ. ಹೊಸ ಪಕ್ಷಕ್ಕೆ ಪ್ರಗತಿಶೀಲ ಕಾಂಗ್ರೆಸ್ ಎನ್ನುವಂತಹ ಹೆಸರಿಡಲಾಗಿದೆ ಅನ್ನುವಂತಹ ಮಾಹಿತಿಯೂ ಇದೆ ಮತ್ತು ಇದಕ್ಕಾಗಿ ಪ್ರಶಾಂತ್ ಕಿಶೋರ್ ಅವರು ಕೂಡ ವರ್ಕ್ ಮಾಡ್ತಾ ಇದ್ದಾರಂತೆ. ಇನ್ನು ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ವಿರುದ್ಧ ನಿರಂತರವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾನೆ ಬಂದಿರುವಂತಹ ಸಚಿನ್ ಪೈಲಟ್ ಈಗ ಕಾಂಗ್ರೆಸ್ನಿಂದ ಹೊರಬರುವ ತೀರ್ಮಾನಕ್ಕೆ ಬಂದಿದ್ದು, ಇದೇ ಭಾನುವಾರ ಹೊಸ ಪಕ್ಷ ಸ್ಥಾಪಿಸಲಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ. ಹಾಗೇನಾದರೂ ಆದರೆ ಕಾಂಗ್ರೆಸ್ಗೆ ರಾಜಸ್ಥಾನದಲ್ಲಿ ದೊಡ್ಡ ಹೊಡೆತ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಬೇಕಿಲ್ಲ.
ಭಾರತೀಯ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ಭೂಷಣ್ ಬಂಧನಕ್ಕೆ ಒತ್ತಾಯಿಸಿ ಕುಸ್ತಿಪಟುಗಳು ಹೋರಾಟ ಮುಂದುವರೆಸಿದ್ದಾರೆ. ಪ್ರತಿಭಟನೆ ಶುರು ಮಾಡಿದ 1.5 ತಿಂಗಳ ಬಳಿಕ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಕುಸ್ತಿಪಟುಗಳ ಸಭೆ ಕರೆದು ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಕುಸ್ತಿಪಟುಗಳು ಸಚಿವರ ಮುಂದೆ 5 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಭಾರತ ಕುಸ್ತಿ ಒಕ್ಕೂಟಕ್ಕೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಬೇಕು. ಮಹಿಳಾ ಮುಖ್ಯಸ್ಥರನ್ನೇ ನೇಮಕ ಮಾಡಬೇಕು. ಬ್ರಿಜ್ಭೂಷಣ್ ಅಥವಾ ಅವರ ಕುಟುಂಬದ ಸದಸ್ಯರು ಯಾವುದೇ ಕಾರಣಕ್ಕೂ ಕುಸ್ತಿ ಒಕ್ಕೂಟದ ಭಾಗವಾಗಿ ಇರಬಾರದು. ಎಲ್ಲಕ್ಕಿಂತ ಮೊದಲು ಬಿಜೆಪಿ ಸಂಸದ ಬ್ರಿಜ್ಭೂಷಣ್ ಅವರನ್ನ ಬಂಧಿಸಬೇಕು ಅಂತ ಕುಸ್ತಿಪಟುಗಳು ಒತ್ತಾಯಿಸಿದ್ದಾರೆ. ಬಜರಂಗ್ ಪುನಿಯಾ ಮತ್ತು ಸಾಕ್ಷಿ ಮಲಿಕ್ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್ ಮನೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಏರ್ ಇಂಡಿಯಾ ವಿಮಾನ ರಷ್ಯಾದಲ್ಲಿ ತುರ್ತು ಭೂಸ್ಪರ್ಶವಾಗಿದ್ದು ಪ್ರಯಾಣಿಕರು ಮಾತ್ರ ಅಕ್ಷರಶಃ ಒದ್ದಾಡ್ತಾ ಇದ್ದಾರೆ. 216 ಪ್ರಯಾಣಿಕರನ್ನು ಹೊತ್ತು ದೆಹಲಿಯಿಂದ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೊರಟಿದ್ದ ವಿಮಾನ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ರಷ್ಯಾದ ಮಗದಾನ್ ಎಂಬಲ್ಲಿ ಎಮರ್ಜೆನ್ಸಿ ಲ್ಯಾಂಡಿಂಗ್ ಆಗಿತ್ತು. ಆದ್ರೀಗ ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ವಿಮಾನದಲ್ಲಿದ್ದ ಪ್ರಯಾಣಿಕರೆಲ್ಲ ವಿಲವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ವಿವಿಧ ಬಸ್ಗಳಲ್ಲಿ ಪ್ರಯಾಣಿಕರನ್ನ ಬೇರೆ ಬೇರೆ ಜಾಗಗಳಿಗೆ ರವಾನಿಸಲಾಗಿದೆ. ಶಾಲೆ ಸೇರಿದಂತೆ ಇತರೆ ಕಟ್ಟಡಗಳಲ್ಲಿ ಆಶ್ರಯ ನೀಡಲಾಗಿದೆ. ಆದರೆ ಅಲ್ಲಿ ಸರಿಯಾದ ಆಹಾರ, ಶೌಚಾಲಯ ವ್ಯವಸ್ಥೆ ಸೇರಿದಂತೆ ಯಾವುದೇ ಮೂಲಸೌಕರ್ಯಗಳು ಕೂಡ ಇಲ್ಲ. ಬ್ರೆಡ್, ಸೂಪ್ ಕುಡದೆ ಪ್ರಯಾಣಿಕರು ದಿನ ದೂಡ್ತಾ ಇದ್ದಾರೆ. ಔಷಧ ಇಲ್ಲದೆ ವೃದ್ಧರು ಪರದಾಡ್ತಾ ಇದ್ದಾರೆ. ಇನ್ನು ಭಾಷೆ ಕೂಡ ದೊಡ್ಡ ಸಮಸ್ಯೆಯಾಗಿದ್ದು ಏರ್ ಇಂಡಿಯಾ ಪ್ರಯಾಣಿಕರು ಹೈರಾಣಾಗಿ ಹೋಗಿದ್ದಾರೆ. ಬಹುತೇಕ ಮಂದಿ ನೆಲದ ಮೇಲೆಯೇ ಮಲಗಿದ್ದು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಮುಂಬೈನಿಂದ ಏರ್ ಇಂಡಿಯಾದ ವಿಶೇಷ ವಿಮಾನವೊಂದನ್ನು ರಷ್ಯಾಗೆ ಕಳುಹಿಸಲಾಗಿದೆ. ಅಲ್ಲಿಂದ ವಿಮಾನ ನೇರವಾಗಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ತೆರಳಲಿದೆ. ವಿಧಾನಸಭಾ ಚುನಾವಣೆ ಮುಗಿತಾ ಇದ್ದಂತೆಯೇ ಈಗ ನಾಯಕರ ಕಣ್ಣು ಲೋಕಸಭಾ ಚುನಾವಣೆಯ ಮೇಲೆ ಬಿದ್ದಿದೆ. ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹೀನಾಯವಾಗಿ ಸೋಲು ಅನುಭವಿಸಿರುವ ಜೆಡಿಎಸ್ ಹಾಗೂ ಬಿಜೆಪಿಗೆ ಇದು ಪ್ರತಿಷ್ಠೆಯ ಫೈಟ್ ಆಗಲಿದೆ. ಹೀಗಾಗಿ ಕೆಲವರು ಈಗಾಗಲೇ ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದು ಟಿಕೆಟ್ಗಾಗಿ ಟವಲ್ ಹಾಕ್ತಾ ಇದ್ದಾರೆ. ಅದರಲ್ಲೂ ವಿಧಾನಸಭಾ ಚುನಾವಣೆಯಲ್ಲಿ ಹಾಸನದ ಜೆಡಿಎಸ್ ಟಿಕೆಟ್ಗೆ ಪಟ್ಟು ಹಿಡಿದು ಕೊನೆ ಕ್ಷಣದಲ್ಲಿ ಟಿಕೆಟ್ ವಂಚಿತರಾಗಿದ್ದ ಭವಾನಿ ರೇವಣ್ಣ ಈಗ ಹೊಸ ವರಸೆಯನ್ನು ಆರಂಭಿಸಿದ್ದಾರಂತೆ. ಅವರಿಗೆ ಈಗ ಎಂಪಿ ಆಗುವಂತಹ ಆಸೆ ಶುರುವಾಗಿದೆಯಂತೆ. ವಿಧಾನಸಭೆಗಂತೂ ಟಿಕೆಟ್ ಕೊಡಲಿಲ್ಲ, ಲೋಕಸಭೆಗಾದರೂ ಟಿಕೆಟ್ ಕೊಡಿ ಅಂತ ಭವಾನಿ ರೇವಣ್ಣ ಬೇಡಿಕೆ ಇಟ್ಟಿದ್ದಾರಂತೆ. 2 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದು ಮಂಡ್ಯ ಅಥವಾ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಇದೆ. ಯುದ್ಧ ಪೀಡಿತ ಉಕ್ರೇನ್ ಈಗ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿ ಹೋಗ್ತಿದೆ. ಕಾಖೋವ್ಕಾ ಡ್ಯಾಂ ಸ್ಫೋಟಗೊಂಡ ಪರಿಣಾಮ ಭಾರೀ ಪ್ರವಾಹ ಉಂಟಾಗಿದ್ದು ಖೆರಾಸನ್ ಬಳಿ 24 ಗ್ರಾಮಗಳು ಸಂಪೂರ್ಣ ಜಲಾವೃತವಾಗಿವೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸಿಲುಕಿದ್ದ 17,000ಕ್ಕೂ ಅಧಿಕ ಮಂದಿಯನ್ನು ರಕ್ಷಿಸಲಾಗಿದೆ. ಇನ್ನೂ 40,000ಕ್ಕೂ ಅಧಿಕ ಮಂದಿ ಅಪಾಯದಲ್ಲಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ನಡುವೆ ಡ್ಯಾಂ ಒಡೆಯುವ ಮೂಲಕ ಉಕ್ರೇನಿಗರ ಸಾಮೂಹಿಕ ಹತ್ಯೆಗೆ ರಷ್ಯಾ ಯತ್ನಿಸಿದೆ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಆರೋಪಿಸಿದ್ದಾರೆ. ರಷ್ಯಾ ಸೇನೆ ಸುಮಾರು 150 ಟನ್ನಷ್ಟು ಎಂಜಿನ್ ಆಯಿಲ್ ಅನ್ನ ನದಿಗೆ ಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಜನರು ನೀರನ್ನ ಬಳಸಬಾರದು ಅಂತ ಈ ರೀತಿಯ ಕೃತ್ಯ ಎಸಗಲಾಗಿದೆ. 10,000 ಹೆಕ್ಟೇರ್ಗೂ ಅಧಿಕ ಕೃಷಿ ಭೂಮಿ ನೀರು ಪಾಲಾಗ್ತಾ ಇದೆ ಅಂತ ಉಕ್ರೇನ್ ಹೇಳಿದೆ. ಇವೆಲ್ಲದರ ಮಧ್ಯೆ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಅತ್ಯಾಧುನಿಕ F-16 ಫೈಟರ್ ಜೆಟ್ಗಳನ್ನು ಸೇನೆಗೆ ಸೇರ್ಪಡೆಗೊಳಿಸುವಂತಹ ತಯಾರಿಯಲ್ಲಿದ್ದಾರೆ. ಜಪಾನ್ನಲ್ಲಿ ನಡೆದ G7 ರಾಷ್ಟ್ರಗಳ ಸಭೆಯ ವೇಳೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಸೇರಿದಂತೆ ಪ್ರಮುಖ ರಾಷ್ಟ್ರಗಳ ನಾಯಕರು ಉಕ್ರೇನ್ಗೆ F-16 ಯುದ್ಧ ವಿಮಾನ ಪೂರೈಕೆ ಮಾಡುವುದಕ್ಕೆ ಸಮ್ಮತಿಯನ್ನು ಸೂಚಿಸಿದರು. ಅಷ್ಟೇ ಅಲ್ಲದೆ ಉಕ್ರೇನ್ ಪೈಲಟ್ಗಳಿಗೆ ತರಬೇತಿ ನೀಡುವುದಕ್ಕೆ ಸಿದ್ಧ ಅಂತಾನೂ ಕೂಡ ಸ್ಪಷ್ಟಪಡಿಸಿದರು. ಇದೀಗ ಉಕ್ರೇನ್ ಅಧ್ಯಕ್ಷ F-16 ಫೈಟರ್ ಜೆಟ್ ಪೂರೈಕೆ ಮುಂದಾಗಿರುವಂತಹ ದೇಶಗಳ ಜೊತೆಗೆ ಅಂತಿಮ ಹಂತದ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಶೀಘ್ರವೇ F-16 ಫೈಟರ್ ಜೆಟ್ಗಳು ಲಭ್ಯವಾಗುವ ನಿರೀಕ್ಷೆಯಲ್ಲಿದ್ದಾರೆ. ಬಾಹ್ಯಾಕಾಶದಲ್ಲಿ ರಷ್ಯಾ ಮತ್ತು ಚೀನಾದ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಡುವುದಕ್ಕೆ ಅಮೆರಿಕ ಈಗ ಅತ್ಯಾಧುನಿಕ ಗೂಢಾಚಾರಿಕೆ ಸ್ಯಾಟಲೈಟ್ ಅನ್ನು ಅಭಿವೃದ್ಧಿಪಡಿಸ್ತಾ ಇದೆ. ಅಮೆರಿಕ ಸೇರಿದಂತೆ ಇತರೆ ದೇಶಗಳ ಸ್ಯಾಟಲೈಟ್ ಅನ್ನು ಚೀನಾ ಮತ್ತು ರಷ್ಯಾ ಹಾಳುಗೆಡುವ ಸಾಧ್ಯತೆ ಇದು. ಇದನ್ನು ಎದುರಿಸುವುದಕ್ಕಾಗಿ ಸೈಲೆಂಟ್ ಬಾರ್ಕರ್ ಹೆಸರಿನ ಸ್ಪೈ ಸ್ಯಾಟಲೈಟ್ ಅನ್ನು ಅಮೆರಿಕದ ವಿಜ್ಞಾನಿಗಳು ಸಿದ್ಧಪಡಿಸ್ತಾ ಇದ್ದಾರೆ. ಜುಲೈನಲ್ಲಿ ಈ ಸ್ಯಾಟಲೈಟ್ ಹೊತ್ತ ರಾಕೆಟ್ ಉಡಾವಣೆಗೊಳ್ಳುವಂತಹ ಸಾಧ್ಯತೆ ಇದೆ. ಭೂಮಿಯಿಂದ ಸುಮಾರು 35,400 ಕಿಲೋಮೀಟರ್ ದೂರದಲ್ಲಿ ಕೆಳ ಭೂ ಕಕ್ಷೆಯಲ್ಲಿ ಅಮೆರಿಕ ತನ್ನ ಗೂಢಾಚಾರಿಕೆ ಸ್ಯಾಟಲೈಟ್ ಅನ್ನು ಅಳವಡಿಸಲಿದೆ. ಈ ಸ್ಯಾಟಲೈಟ್ ಮೂಲಕ ಬಾಹ್ಯಾಕಾಶದಲ್ಲಿ ಚೀನಾ ಮತ್ತು ರಷ್ಯಾ ನಡೆಸ್ತಾ ಇರುವಂತಹ ಚಟುವಟಿಕೆಗಳ ಮೇಲೆ ನಿಗಾ ವಹಿಸಲಾಗುತ್ತೆ. ಇಂಗ್ಲೆಂಡ್ನ ಓವಲ್ ಮೈದಾನದಲ್ಲಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯ ನಡೀತಾ ಇದೆ. ಈ ನಡುವೆ ಪಂದ್ಯದ ಮೊದಲ ದಿನ ಟೀಂ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಆಟಗಾರರು ಕಪ್ಪು ಪಟ್ಟಿ ಧರಿಸಿಕೊಂಡು ಆಟವಾಡಿದ್ದಾರೆ. ಒಡಿಶಾ ರೈಲು ದುರಂತದಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಎರಡೂ ದೇಶಗಳ ಆಟಗಾರರು ಕಪ್ಪು ಪಟ್ಟಿ ಧರಿಸಿ ಕ್ರೀಡಾಂಗಣಕ್ಕೆ ಎಂಟ್ರಿ ಕೊಟ್ಟಿದ್ರು. ಅಷ್ಟೇ ಅಲ್ಲದೆ 1 ನಿಮಿಷ ಮೌನ ಪ್ರಾರ್ಥನೆ ಕೂಡ ಸಲ್ಲಿಸಲಾಗಿದೆ. ಇನ್ನು ಟಾಸ್ ಗೆದ್ದ ಟೀಂ ಇಂಡಿಯಾ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ನ್ಯೂಸ್ ಶೋ ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಸುಭಾಷಿತವನ್ನ ಹೇಳ್ತೀನಿ. ನಮ್ಮ ಬದುಕು ಇರುವುದು ವರ್ಷಗಳಲ್ಲಿ ಅಲ್ಲ, ಕಾರ್ಯಗಳಲ್ಲಿ, ಉಸಿರಿನಲ್ಲಿ ಅಲ್ಲ, ಚಿಂತನೆಯಲ್ಲಿ, ಗಡಿಯಾರದ ಅಂಕಿಗಳಲ್ಲಿ ಅಲ್ಲ, ಸ್ಪಂದನೆಯಲ್ಲಿ.
ಇದು ಅರಿಸ್ಟಾಟಲ್ ಹೇಳಿರುವಂತಹ ಮಾತು. ನೋಡಿ, ಖ್ಯಾತ ಚಿಂತಕರಾಗಿರುವಂತಹ ಅರಿಸ್ಟಾಟಲ್ ಹೇಳಿರುವಂತಹ ಈ ಮಾತಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಬದುಕನ್ನು ನಾವು ನಾನಾ ಸ್ವರೂಪಗಳಲ್ಲಿ ಲೆಕ್ಕ ಹಾಕ್ತೀವಿ. ನಾವು ಇಷ್ಟು ವರ್ಷ ಬದುಕಿದ್ವಿ ಅಂತ ಹೇಳುವಂಥದ್ದು ಹೇಳ್ತೀವಿ. ಆದರೆ ಎಷ್ಟು ವರ್ಷ ಬದುಕಿದ್ದೀವಿ ಅನ್ನೋದಕ್ಕಿಂತ ನಾವು ಏನೇನು ಕಾರ್ಯ ಮಾಡಿದ್ದೀವಿ ಅನ್ನೋದರಲ್ಲಿ ನಮ್ಮ ಬದುಕಿದೆ. ಅದು ಉಸಿರಿನಲ್ಲಿ ಇರೋದಂಥದ್ದಲ್ಲ, ನಮ್ಮ ಚಿಂತನೆ ಹೇಗಿದೆ. ಕೇವಲ ನಾವು ಉಸಿರಾಡ್ತಾ ಇದ್ರೆ ಸಾಲದು, ನಮ್ಮ ಚಿಂತನೆ ಎಂಥದ್ದು ಅನ್ನೋದು ಬಹಳ ಮುಖ್ಯ ಅಂಥೇಳಿ ಅವ್ರು ಹೇಳ್ತಾರೆ. ಹಾಗೆಯೇ ಗಡಿಯಾರದ ಅಂಕಿಗಳಲ್ಲೂ ಕೂಡ ಅಲ್ಲ, ನಾವು ಟೈಮ್ ನೋಡಿಕೊಂಡು ಬದುಕನ್ನು ಸಾಗಿಸುವಂಥದ್ದಲ್ಲ, ಬದಲಿಗೆ ನಾವು ಹೇಗೆ ಸ್ಪಂದಿಸ್ತೀವಿ ಅನ್ನುವಂಥದ್ರ ಆಧಾರದಲ್ಲಿನೇ ನಮ್ಮ ಬದುಕು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ, ಅನ್ನುವಂಥದ್ದು ಜೀವನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ ಅನ್ನೋಂಥದ್ದನ್ನು ಅರಿಸ್ಟಾಟಲ್ ಈ ಸಾಲುಗಳ ಮೂಲಕವಾಗಿ ವಿವರಿಸಿರುವಂಥದ್ದು. ಇದಾಗಿತ್ತು ಇವತ್ತಿನ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಇದಕ್ಕಾಗಿ ನ್ಯೂಸ್ ಶೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಮಸ್ಕಾರ.